ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಸಲಾಗುತ್ತದೆ ಎಂದು ಸಂಯುಕ್ತ ಹೋರಾಟ ರಾಜ್ಯ ಸಂಚಾಲಕ ಚಾಮರಾಸ ಮಾಲಿಪಾಟೀಲ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ಮುಂದಾಗಿದ್ದು, ಕಾರ್ಮಿಕರು, ಬಡವರು, ಕೂಲಿಕಾರರ ಮೇಲೆ ಗಾದ ಪ್ರಹಾರ ಮಾಡುತ್ತಿದ್ದು, ನರೇಗಾ ಬದಲಾಯಿಸಿ ವಿಬಿಜಿ ರಾಮ್ಜಿ ಜಾರಿಗೊಳಿಸುವುದು ಗ್ರಾಮೀಣ ಪ್ರದೇಶದಲ್ಲಿ ಮರಣ ಶಾಸನವಾಗಲಿದೆ ಎಂದರು. ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ಮಾಡಿ ಕಾರ್ಮಿಕರ ಹಕ್ಕು ಕಸಿಯುವ ಹುನ್ನಾರ ಅಡಗಿದೆ ಎಂದರು. ನರೇಗಾದಡಿ ಇದ್ದ ನಿಯಮಗಳನ್ನು ತೆಗೆದು ಹೊಸ ಹೆಸರಿನೊಂದಿಗೆ ಕಾಯ್ದೆ ರೂಪಿಸಿ ಜನರಿಗೆ ಸಂಕಷ್ಟಕ್ಕೆ ದೂಡುತ್ತಿದೆ ಎಂದರು. ಇತ್ತೀಚೆಗೆ ನಗರಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿಯಾಗಿ ಭೂಮಿ ನೀಡುವ ಬಗ್ಗೆ ಉಲ್ಲೇಖಿಸಿದ್ದು, ಯಾರಿಗೆ ಭೂಮಿ ನೀಡುತ್ತೇವೆ ಬಗ್ಗೆ ಉಲ್ಲೇಖಿಸಿದ್ದು, ಯಾರಿಗೆ ಭೂಮಿ ನೀಡುತ್ತೇವೆ ಎಂದು ಸ್ಪಷ್ಟತೆ ಇಲ್ಲ. ಅದು ದೊಡ್ಡ ಕಂಪನಿಗಳಿಗೆ ಅನುಕೂಲ ಕಲ್ಪಿಸುವ ಹೇಳಿಕೆಯಂತೆ ಇದೆ ಎಂದರು. ಫೆಬ್ರವರಿ 12ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದರು. ಅನೇಕ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ತರ್ತಾ ಇದೆ, ರೈತ ವಿರೋಧಿ ಕಾಯ್ದೆಗಳನ್ನು ಕೂಡ ಇವತ್ತು ತರ್ತಾ ಇದೆ. ಇತ್ತೀಚೆಗೆ ಜಾರಿ ಮಾಡಿದಂತ ಮನ್ರೇಗಾವನ್ನ ಬದಲಿ ಮಾಡಿ ಗಾಂಧೀಜಿಯವರ ಹೆಸರನ್ನ ಬದಲಿ ಮಾಡಿ ಏನೋ ಮಾಡಿದ್ರು. ಅದ ಅಗತ್ಯನೇ ಇದ್ದಿಲ್ಲ ಮೋದಿಯವರಿಗೆ ಮಾಡಂತದ್ದು. ಅದರ ಬದಲಾಗಿ ಆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹತ್ತರವಾದ ಬದಲಾವಣೆ ತರಲಿಕ್ಕೆ ಅವಕಾಶ ಇರ್ತವೆ. ಇವತ್ತು ಸಾಕಷ್ಟು ಸಾವಿರಾರು ಕೋಟಿ ಏನಂದ್ರೆ ಅದಕ್ಕೆ ವಿನಿಯೋಗಿಸ್ತಿದ್ರು ಕೂಡ ಅದು ರೈತರಿಗೆ ಏನು ಉಪಯೋಗ ಆಗ್ತಾ ಇಲ್ಲ. ರೈತರು ಹೊಲದಲ್ಲಿ ಉದ್ಯೋಗ ಖಾತ್ರಿ ಮಾಡಂತ ಕೆಲಸ ಆಗ್ಬೇಕಾಗಿತ್ತು. ಅದನ್ನ ಮಾಡದೇ ಇವತ್ತು ಕೆಲಸಕ್ಕೆ ಬಾದ ಕೆಲಸಗಳನ್ನಿಟ್ಟು 1-2 ತಾಸು ಕೆಲಸ ಮಾಡಿ ಬಿಲ್ ಎತ್ತಂತ ಅಧಿಕಾರಿಗಳು ಇವತ್ತು ನಾವು ನೋಡ್ತಾ ಇದ್ವಿ. ಅದನ್ನ ಸಮಗ್ರವಾಗಿ ಏನಿವತ್ತು ಮನ್ರೇಗಾವನ್ನ ಬದಲಿ ಮಾಡೋದ ಅವಶ್ಯಕತೆ ಇಲ್ಲದಿದ್ರು ಅದನ್ನ ಅಟ್ಲೀಸ್ಟ್ ರೈತ ಪರವಾಗಿ ಮಾಡಬಹುದಾಗಿತ್ತು. ಇವತ್ತು 125 ದಿವಸಗಳವರೆಗೆ ನಾವು ಕೊಡ್ತು ಅಂತ ಹೇಳ್ಯಾರ ಕೆಲಸ. ಆದ್ರೆ 100 ಕೊಡ್ತು ಅಂತ ಹೇಳಿ ಕಾಂಗ್ರೆಸ್ ಕೂಡ ಕೊಟ್ಟಿಲ್ಲ 100 ದಿವಸ. ಇವರಿಲ್ಲೇ 125 ದಿವಸ ಕೊಡ್ತಾರ. ಇದೆಲ್ಲ ಸುಳ್ಳಿನ ಕಂಟೆ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರು ಬಹಳ ಅಂದ್ರೆ 10-15 ದಿವಸ 20 ದಿವಸ ಕೊಡಬೇಕಾದ್ರೆ ದೊಡ್ಡ ಗತಿಯಾಗಿ ಹೋಗಿದೆ. ಇನ್ನು ಇವರು ಮತ್ತೆ ಕಾರ್ಮಿಕರಿಗೆ ಏನಂತಂದ್ರೆ ಮೂಗಿಗೆ ತುಪ್ಪ ಹಚ್ಚಂತ ಕೆಲಸ ಮಾಡಿ ಆ ಯೋಜನೆಯನ್ನ ಸಂಪೂರ್ಣ ವಿಫಲ ಮಾಡಿದ್ದಾರೆ. ಮತ್ತೆ ಕೃಷಿ ಕ್ಷೇತ್ರಕ್ಕೆ ಇತ್ತೀಚೆಗೆ ಏನಂತಂದ್ರೆ ಅಮೆರಿಕದ ಜೊತೆಗೆ ಒಪ್ಪಂದ ಮಾಡಿಕೊಂಡಂತ ಒಪ್ಪಂದ ಅದೇನಂದ್ರೆ ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಾರಕವಾಗಿದೆ. ಇವತ್ತು ಡೈರಿ ಉತ್ಪನ್ನಗಳು ಮತ್ತು ಕಾಳುಕಡಿಗಳನ್ನ ಇಂಪೋರ್ಟ್ ಮಾಡಿಕೊಳ್ಳೋದ್ರಿಂದ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಡೈರಿ ವ್ಯವಸ್ಥೆ, ರೈತರ ವ್ಯವಸ್ಥೆ ಏನಂತಂದ್ರೆ ಸಂಪೂರ್ಣ ಹಾಳಾಗಿ ಹೋಗ್ತದೆ. ಯಥೇಚ್ಛವಾಗಿ ಇವತ್ತು ನಮ್ಮ ದೇಶ ಏನಂತಂದ್ರೆ 145 ಕೋಟಿ ಜನಸಂಖ್ಯೆಗೆ ಆಹಾರ, ಧಾನ್ಯ, ಮಾಂಸ, ಮೊಟ್ಟೆ ಎಲ್ಲವನ್ನು ಕೊಟ್ಟು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಂತ ಶಕ್ತಿ ಇರೋಂತ ಒಂದು ದೇಶಕ್ಕೆ ಮತ್ತೆ ಸುಂಕವಿಲ್ಲದೆ ಇವತ್ತು ಸುಂಕ ಕಡಿತ ಮಾಡಿ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋ ನೀತಿ ಏನಿದೆಯಲ್ಲ, ಇದು ಕೃಷಿ ಕ್ಷೇತ್ರಕ್ಕೆ ಬಹಳ ಮಾರಕ. ಈ ಮೋದಿಜಿಯವರು ಏನಂತಂದ್ರೆ ಇವನ್ನೆಲ್ಲ ಮರುಪರಿಶೀಲನೆ ಮಾಡಬೇಕು. ಕಾರ್ಮಿಕರು ಮತ್ತು ರೈತರಿಗೆ ಈ ದೇಶದಲ್ಲಿ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ಈ ಹೋರಾಟ ಕರ್ನಾಟಕ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 4 ಲೇಬರ್ ಕೋಡ್ಗಳನ್ನ ಹಿಂಪಡಿಬೇಕು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದುಗೊಳಿಸಬೇಕು, ವಿದ್ಯುತ್ ಕಾಯ್ದೆ ತಿದ್ದುಪಡಿ, ಬೀಜ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ರದ್ದುಗೊಳಿಸಬೇಕು, ಕರ್ನಾಟಕ ರಾಜ್ಯ ಸರ್ಕಾರ ಲೇಬರ್ ಕೋಡ್ಗಳಿಗೆ ನಿಯಮಾವಳಿ ರೂಪಿಸಬಾರದಂತ ಹಲವಾರು 9 ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಇಡೀ ಅಖಿಲ ಭಾರತದಲ್ಲಿ ಈ ಮುಷ್ಕರ ನಡೀತಾ ಇದೆ. ನಾವು ಕೂಡ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅವತ್ತು ಈ ಎಲ್ಲ ಬೇಡಿಕೆಗಳಿಗೆ ಆಧಾರವಾಗಿ ಇಟ್ಕೊಂಡು ಬೇಡಿಕೆಗಳನ್ನ ಇದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತ ಬಂದ್ ಮಾಡಬೇಕು ಅಂತೇಳಿ ನಾವು 2 ಸಂಘಟನೆಗಳ ಪರವಾಗಿ ಒಂದು ಈಗಾಗಲೇ ಸಂಘ ಸಂಸ್ಥೆಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಮತ್ತು 12ನೇ ತಾರೀಕು ಫೆಬ್ರವರಿ 12ಕ್ಕೆ ಏನಂತ ಹೇಳಿದ್ರೆ ಅವತ್ತು ಬೈಕ್ ರ್ಯಾಲಿಗಳನ್ನ ಮಾಡ್ತಾ ಇದೀವಿ. ಮತ್ತು ನಾಳೆ ಕೂಡ ನಾವು ಎಲ್ಲ ನಮಗೆ ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರು ಬೆಂಬಲ ಕೊಡ್ಬೇಕಂತ ಹೇಳಿ ಕೂಡ ನಾಳೆ ಬೆಳಿಗ್ಗೆ ನಾವು 10:30 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಇಂದ ಸ್ಟೇಡಿಯಂ ಮುಂಭಾಗದಿಂದ ಇಡೀ ನಗರದಾದ್ಯಂತ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಒಟ್ಟಾರೆಯಾಗಿ ಎಲ್ಲಾ ಕಡೆ ಪ್ರಚಾರ ಪ್ರಕ್ಷೋಭಗಳನ್ನ ನಡೆಸಿ, ಆಟೋ ಪ್ರಚಾರಗಳನ್ನ ನಡೆಸಿ
ಕಾರ್ಮಿಕ ವಿರೋಧಿ ಕಾನೂನುಗಳಿದಾವ, ಯಾವುದೇ ಕಾರಣಕ್ಕೂ ಇದು ಮಾಡಬಹುದು. ಆಮೇಲೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥ ಈ ಕಾರ್ಮಿಕ ಕಾನೂನುಗಳು ಯಾವುದೇ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಕನ್ಸಿಡರೇಷನ್ ಮಾಡಲಾರದೆ, ಪರಿಗಣನೆಗೆ ತಗೊಳ್ಳಾರದೆ ಅವರು ಏಕಪಕ್ಷೀಯವಾಗಿ ತೀರ್ಮಾನವನ್ನು ಮಾಡಿರ್ತಾರೆ. ರಾಯಚೂರು ನಗರದ ಮಾವಿನಕೆರೆ ರಸ್ತೆಯಲ್ಲಿ 8ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 12 ಗಂಟೆಗೆ ಸುಮಾರಿಗೆ ಬೃಹತ್ ಆಕಾರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿತ್ತು. ಸಾರ್ವಜನಿಕರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬಸವರಾಜ್ ಎಂಬ ಉಗ್ರ ಸಂರಕ್ಷಕನ ಸಹಾಯದಿಂದ ಹೆಬ್ಬಾವನ್ನು ಸೆರೆಹಿಡಿಯಲಾಯಿತು. ನಂತರ ಆ ಹೆಬ್ಬಾವನ್ನು ಸುರಕ್ಷಿತವಾಗಿ ಮಲಿಯಾಬಾದ್ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಎಂದು ಅರಣ್ಯ ಅಧಿಕಾರಿ ರಾಜೇಶ್ ನಾಯ್ಕ್ ಅವರು ಮಾಹಿತಿ ನೀಡಿದರು. ಅಪ್ಪೋ ಅಪ್ಪೋ भाई वो चीला में नहीं आता हो भाई, वो कहाँ से भी नहीं घुसता हो चीला में वो। अपू 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 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುರಿತು ಎಫ್ಸ್ಟೀನ್ ಫೈಲ್ಗಳಲ್ಲಿ ಉಲ್ಲೇಖಿರುವುದಾಗಿ ವರದಿಗಳು ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ಇದು ದೇಶದ ಘನತೆ ಹಾಗೂ ಅಂತಾರಾಷ್ಟ್ರೀಯ ಸ್ಥಾನಮಾನಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿ ಕರ್ನಾಟಕ ಯುವ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಾಗತಿಕ ಮಟ್ಟದಲ್ಲಿ ಬಲವಂತ, ಅಧಿಕಾರ ದುರುಪಯೋಗ ಮತ್ತು ಅನೈತಿಕ ಸಂಬಂಧಗಳನ್ನು ಬಹಿರಂಗಪಡಿಸಿರುವ ಎಫ್ಸ್ಟೀನ್ ಫೈಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಂಭೀರ ಕಳವಳಕ್ಕೆ ಕಾರಣವಾಗಿವೆ. ಇಂತಹ ಬಹಿರಂಗಪಡಿಸುವಿಕೆಗಳಲ್ಲಿ ಭಾರತದ ಪ್ರಧಾನಮಂತ್ರಿಯ ಯಾವುದೇ ರೀತಿಯ ಉಲ್ಲೇಖ ಅಥವಾ ಸಂಪರ್ಕ ಇರುವುದಾದರೆ ಅದು ಕೇವಲ ವೈಯಕ್ತಿಕ ವಿಚಾರವಲ್ಲ, ದೇಶದ ವಿಶ್ವಾಸಾರ್ಹತೆ, ಸಾರ್ವಭೌಮತ್ವ ಮತ್ತು ಜಾಗತಿಕ ಚಿತ್ರಣದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎತ್ತಿರುವ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಸ್ಪಷ್ಟ ಮತ್ತು ವರ್ಗೀಯ ಉತ್ತರ ನೀಡಬೇಕೆಂದು ಆಗ್ರಹಿಸಿದರು. ಗಂಭೀರ ಆರೋಪಗಳ ನಡುವೆಯೂ ಮೌನ ವಹಿಸುವುದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಾಗುತ್ತದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿಯಿಂದ ಪಾರದರ್ಶಕ ಹಾಗೂ ಸ್ಪಷ್ಟ ವಿವರಣೆ ನೀಡಬೇಕು. ಈ ಪ್ರಕರಣದ ಕುರಿತು ಸ್ವತಂತ್ರ ಮತ್ತು ವಿಶ್ವಾಸಾರ್ಹ ತನಿಖೆ ನಡೆಯಬೇಕು. ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ವ್ಯಕ್ತಿತ್ವ ಆಧರಣೆಗೆ ಒತ್ತೆಯಲು ಮಾಡಲಾಗದು. ರಾಷ್ಟ್ರಕ್ಕಿಂತ ಯಾರು ದೊಡ್ಡವರಲ್ಲ. ಜಾಗತಿಕ ವೇದಿಕೆಯಲ್ಲಿ ಭಾರತದ ನೈತಿಕ ಅಧಿಕಾರವನ್ನು ರಾಜಿ ಮಾಡಿಕೊಳ್ಳುವುದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ಸತ್ಯ ಬಹಿರಂಗವಾಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಯುವ ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆ ನೀಡಿದರು. ದೇಶದಲ್ಲಿ ಸಂಚಲನ ಮೂಡಿಸತಕ್ಕಂತ ಒಂದು ಏನು ಫೈಲ್ ಇದೆ, ಎಫ್ಸ್ಟೀನ್ ಫೈಲ್ ಅಂತ, ಆ ಎಫ್ಸ್ಟೀನ್ ಫೈಲ್ ಇಂದ ಈ ದೇಶದ ಪ್ರಧಾನಿ ಮಂತ್ರಿಗಳ ಮುಖವಾಡ ಬಯಲಾಗ್ತಾ ಇದೆ. ಈ ಒಂದು ಮುಖವಾಡವನ್ನ ಸಂಸತ್ತಿನಲ್ಲಿ ನಮ್ಮ ಸರ್ವೋಚ್ಚ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾರೆ, ಗೊಂದಲ ಮಾಡಲಿಕ್ಕೆ ಬರ್ತಾರೆ ಅಂತೇಳಿ ಆರೋಪ ಮಾಡಿ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನ ಈ ದೇಶದ ಪ್ರಧಾನಿ ಮಾಡ್ತಾ ಇರೋದು ನಿಜವಾಗಲೂ ಖಂಡನೀಯ. ಒಂದು ವೇಳೆ ನಿಮ್ಮ ಮೇಲೆ ಆರೋಪ ಬಂದಿದ್ದು ನಿಜ ಆಗಿದ್ದು, ಅದಕ್ಕೆ ಸ್ಪಷ್ಟನೆ ಕೊಡುವಂಥ ಜವಾಬ್ದಾರಿ ಕೂಡ ಈ ದೇಶದ ಪ್ರಧಾನಮಂತ್ರಿ ಮೇಲಿದೆ. ಯಾಕಂದ್ರೆ ಇವತ್ತು ಈ ದೇಶದ ಸಂಸತ್ತು ಗೌಪ್ಯವನ್ನು ಕಾಪಾಡಬೇಕು, ಒಂದು ಸ್ಪಷ್ಟತೆ ಇರಬೇಕು, ಆಮೇಲೆ ಚಾರಿತ್ರ್ಯ ಕೂಡ ಎಷ್ಟು ನಿಷ್ಪಕ್ಷಪಾತವಾಗಿರ್ಬೇಕಂದ್ರೆ ಈ ದೇಶದ ಯುವ ಪೀಳಿಗೆಗೆ ಮಾದರಿಯಾಗಿರಬೇಕು. ಅಂತ ಒಂದು ದೇಶದಲ್ಲಿ ಇಂಥ ಫೈಲ್ಸ್ಗಳು ಹೊರ ಬರ್ತಿದೆ ಅಂದ್ರೆ ಇದಕ್ಕೆ ನಾವೇನಾದ್ರೂ ಮಾಡಿದಿರಿ ಅಲ್ವಾ, ಅದನ್ನ ಸ್ಪಷ್ಟ ಕೊಡ್ರಿ. ಸಂಸತ್ತಿನಲ್ಲೇ ಏನು ನಮ್ಮ ರಾಹುಲ್ ಗಾಂಧೀಜಿ ಅವರು ಕೇಳಿದರೆ ಅದು ಸ್ಪಷ್ಟ ಕೊಡ್ರಿ. ಇಡೀ ದೇಶದ 140 ಕೋಟಿಯ ಜನಗಳ ಮುಂದೆ ತಾವು ಮಾಧ್ಯಮ ಮುಖಾಂತರ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಸರಿಯಾದ ಉತ್ತರ ಕೊಡಿ. ಒಂದು ವೇಳೆ ತಾವು ಉತ್ತರ ಕೊಡಲಿಲ್ಲ ಅಂದ್ರೆ ಇದೇ ಸತ್ಯ, ಆ ಫೈಲ್ ಏನು ಅಂತಾರಾಷ್ಟ್ರೀಯ ಫೈಲ್ ಏನು ಹೊರಗಡೆ ಬಂದಿದೆ ಇದೇ ಸತ್ಯ. ಈ ನೈತಿಕತೆಯನ್ನು
ತಾವು ಒತ್ಕೊಂಡು ಕೂಡಲೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಯುವ ಕಾಂಗ್ರೆಸ್ ಇವತ್ತು ಒತ್ತಾಯಿಸ್ತಾ ಇದೆ. ಇವತ್ತು ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಇವತ್ತು ಯುವ ಕಾಂಗ್ರೆಸ್ ಅಷ್ಟೇ ಅಲ್ಲ, ಜನಸಾಮಾನ್ಯರು, ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ತಮ್ಮನ್ನ ಸಂಶಯ ರೂಪದಲ್ಲಿ ನೋಡ್ತಾ ಇದ್ದೀವಿ. ತಮ್ಮನ್ನ ಏನು ಈ ಒಂದು ಫೈಲ್ ಇದೆಯಲ್ಲ, ಆ ಫೈಲ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾವು ಪ್ರತಿ ಸಲ ಪ್ರತಿ ಯಾವುದೇ ವಿಚಾರಗಳು ಬಂದರೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಆದರೆ ಆ ಒತ್ತಾಯಕ್ಕೆ ತಾವು ಯಾವತ್ತೂ ಕೂಡ ಮಾಧ್ಯಮದ ಮುಖಾಂತರ ಬರದೆ ನುಣುಚಿಕೊಂಡು ಆಗಿದ್ದೀರಿ. ಆದ್ದರಿಂದ ಮತ್ತೊಮ್ಮೆ ನಾನು ಯುವ ಕಾಂಗ್ರೆಸ್ ಮುಖಾಂತರ ತಮ್ಮಲ್ಲಿ ಒತ್ತಾಯ ಮಾಡೋದೇನೆಂದರೆ, ಈ F-15 ಫೈಲ್ ಏನಿದೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ಸಂಸತ್ತಿನಲ್ಲಿ ಕೊಡಬೇಕು ಮತ್ತು ಇಡೀ ಸಾರ್ವಜನಿಕವಾಗಿ ಮಾಧ್ಯಮ ಹೇಳಿಕೆಯನ್ನು ಕೊಡಬೇಕು. ಮಾಧ್ಯಮ ಮುಖಾಂತರ ಕೂತ್ಕೊಂಡು ಅದು ತಪ್ಪಿದೆಯಾ ಇಲ್ಲ ಅಂತ ಒಂದು ವೇಳೆ ತಪ್ಪಿದ್ರೆ ಡೆಫಿನೆಟ್ ಆಗಿ ಅವತ್ತೇ ರಾಜೀನಾಮೆ ಕೊಡಬೇಕು. ನೈತಿಕ ಹೊತ್ತು ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರಿ, ಇಲ್ಲಿ ಯಾರು ಸಬ್ಕಾ ಸಾಥ್ ಇಲ್ಲ, ಕೇವಲ ಇಬ್ರು ಸಾಥ್ ಇದ್ದೀರಿ ನೀವು. ಕೇವಲ ಇಬ್ರು ಕೊಳ್ಳೋರು, ಇಬ್ರು ಮಾರೋರು, ಗುಜರಾತಿಗಳೇ ಆಗಿದ್ದೀರಿ ನೀವು. ಗುಜರಾತಿಗಳು ಯಾವ ರೀತಿ ಇದ್ರೆ ಅಂದ್ರೆ, ಇಬ್ಬರು ವ್ಯಾಪಾರ ಮಾಡ್ತೀರಿ, ಇಬ್ಬರು ಮಾಡ್ತೀರಿ. ಈ ದೇಶದ ಸಂಪತ್ತನ್ನ ಹಾಳು ಮಾಡಿ ಲೂಟಿ ಮಾಡಿ ಇವತ್ತು ಈ ದೇಶದ ಸಂಪತ್ತನ್ನ ನೀವು ನಮ್ಮ ತೆರಿಗೆಯಿಂದ ಹಣದಿಂದ ಕಟ್ಟಿದಂತ BSNL ಅಡ್ಬಿಟ್ರಿ, ಬಂದರುಗಳನ್ನ ಅಡ್ಬಿಟ್ರಿ, ರೈಲ್ವೆಗಳನ್ನ ಅಡ್ಬಿಟ್ರಿ. ಈ ದೇಶದ ಜನರು ಯುವಕರು ಉದ್ಯೋಗ ಕೇಳಿದ್ರೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀರಿ. ಇವತ್ತು ಉದ್ಯೋಗ ಕೇಳಿದ್ರೆ ಪಕೋಡ ಮಾರ್ರಿ ಅಂತ ಹೇಳ್ತೀರಿ. ಏನ್ ನೈತಿಕ ಇದೆ ರೀ? ಯಾಕೆ ಆ ಸ್ಥಾನದಲ್ಲಿ ಕೂತೀರಿ? ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾನೆಲ್ಲ ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೇನೆ. ಕಳೆದ 2 ದಶಕಗಳ ಬಳಿಕ ಜಿಲ್ಲೆಯಲ್ಲಿ ಆಯೋಜಿಸಲಾದ ರಾಯಚೂರು ಜಿಲ್ಲಾ ಉತ್ಸವವು ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ರಂಗಭೂಮಿ ಕಲಾವಿದ ಅಲ್ತಾಫ್ ರಂಗಮಿತ್ರ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ಸವದ ಯಶಸ್ವಿಗೆ ಕಾರಣರಾದ ಪತ್ರಿಕೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರ ಪಾಲಿಕೆ ಆಯುಕ್ತರು, ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು ಸೇರಿದಂತೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದ ರಾಯಚೂರು ಜಿಲ್ಲಾ ಉತ್ಸವವು ಐತಿಹಾಸಿಕ ದಾಖಲೆ ಬರೆದಿದೆ ಎಂದು ಅವರು ಹೇಳಿದರು. ಈ ಮಹೋತ್ಸವದ ಯಶಸ್ವಿಗಾಗಿ ಶ್ರಮಿಸಿದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಿದರು. ಉತ್ಸವಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಶಾಸಕರು, ಸಚಿವರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದ ಅವರು, 3 ದಿನಗಳ ಕಾಲ ನಡೆದ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಉತ್ಸವದ ಕಲೆ ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದರು. ಪ್ರಮುಖ ರೂವಾರಿ ಮೇನ್ ಪರ್ಸನ್ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಅವರು, ಅವರ ಜೊತೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಹಾಗೂ ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ನಗರಸಭೆಯ ಜುಬಿನ್ ಮಹಾಪಾತ್ರ ಸರ್ ಅವರು, ಎಲ್ಲ ಅಧಿಕಾರಿಗಳು ಎಲ್ಲರೂ ಮುತುವರ್ಜಿ ವಹಿಸಿ ಇದನ್ನು ಮಾಡಬೇಕು ಅಂತ ಒಂದು ಪಣ ತೊಟ್ಟು ಹಗಲಿರುಳು ಶ್ರಮಪಟ್ಟು ಈ ಜಿಲ್ಲಾ ಉತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ರಾಯಚೂರಿನ ಜನತೆ ಪರವಾಗಿ, ಕಲಾವಿದರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾವು ಇದನ್ನು ಅಭಿನಂದನೆ ಯಾಕೆ ನೀಡ್ತಾ ಇದ್ದೇವೆ ಅಂತಂದ್ರೆ, ಕಳೆದ 20 ವರ್ಷದಿಂದ ತುಷಾರ್ ಅವರು ಹೋದ ಮೇಲೆ ರಾಯಚೂರು ಜಿಲ್ಲಾ ಉತ್ಸವ ಆಗದೇ ಇದ್ದ ಪ್ರಯುಕ್ತ ಬಂದಂತ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೂ, ಜನಪ್ರತಿನಿಧಿಗೂ, ತನ್ವೀರ್ ಸೇಠ್ ಅವರಿಗೂ, ರೇವಣ್ಣ ಅವರಿಗೂ, ಯಾರು ಬಂದಿದ್ದು ನಮ್ಮ ಶರತ್ ಪ್ರಕಾಶ್ ಪಾಟೀಲ್ರಿಗೂ ಎಲ್ಲರಿಗೂ ಮನವಿ ಕೊಟ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಮ್ಮ ಸತತ ಪ್ರಯತ್ನ ಒಡೆಗೆ ನಾವು ನಿಸ್ಸಹಾಯಕರಾಗಿ ಆಗುವುದಿಲ್ಲ ಬಿಡಪ್ಪ ಅಂತ ಅನ್ಕೊಂಡಾಗ ರಾಯಚೂರಿಗೆ ಬಂದಂತಹ ಜಿಲ್ಲಾಧಿಕಾರಿ ಅವರು, ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರು ಮುತುವರ್ಜಿ ವಹಿಸಿ ಇದನ್ನ ಮಾಡೇ ತೀರಿಸಬೇಕು ಅಂತ ಹೇಳಿದ್ರು, ಮಾಡಿ ತೋರಿಸಿದ್ದಾರೆ. ಅವರಿಗೆ ಸಹಕಾರ ನೀಡಿದಂತಹ ರಾಯಚೂರಿನ ಎಲ್ಲಾ ಜನಪ್ರತಿನಿಧಿಗಳು, ಬೋಸರಾಜ್ ಅವರಾಗಿರ್ಬೋದು, ನಮ್ಮ ದತ್ತಲ್ ಬಸವನಗೌಡರಾಗಿರ್ಬೋದು, ಹಂಪನಗೌಡರಾಗಿರ್ಬೋದು, ಎಲ್ಲ MLAಗಳು, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪ್ರತಿಯೊಬ್ಬರು ಇದನ್ನ ಮಾಡಿ ಯಶಸ್ವಿಯಾಗಿ ಸಾಧಿಸಿದ್ದಾರೆ. ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಂಗಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮಗಳು
ಒಬ್ಬನೇ ಒಬ್ಬ ಕಲಾವಿದನಿಗೆ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಯಾವುದೇ ಒಂದು ಅಪವಾದ ಬಾರದ ಹಾಗೆ ಪ್ರತಿಯೊಬ್ಬ ಕಲಾವಿದರಿಗೂ ಅವಕಾಶ ಕೊಟ್ಟಿದ್ದಾರೆ. ಒಂದು ದೊಡ್ಡ ಜಾತ್ರೆಯಲ್ಲಿ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಆಗಿರಬಹುದು, ಆದರೆ ಅದನ್ನೇ ಒಂದು ನಾವು ಪರಿಗಣನೆಗೆ ತೆಗೆದುಕೊಂಡು ವಿಮರ್ಶೆ ಮಾಡುವುದಾಗಲಿ, ಅದಕ್ಕೆ ಒಂದು ಕಪ್ಪು ಚುಕ್ಕಿ ಹಚ್ಚುವಂಥದ್ದಾಗಲಿ ಮಾಡದೆ ಎಲ್ಲ ಕವಿಗೋಷ್ಠಿ ಆಗಿರ್ಬೋದು, ಸಾಹಿತ್ಯಗೋಷ್ಠಿ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಸಂಗೀತ ಆಗಿರ್ಬೋದು, ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಹಾವೇರಿಯಿಂದ ಜನವರಿ 7ರಂದು ಹಾವೇರಿಯಿಂದ ಬೆಂಗಳೂರು ಕಾವೇರಿ ನಿವಾಸಕ್ಕೆ ಆಗಮಿಸಿದಾಗ ಅವರಿಗೆ ಟಗರು ಮನೆಯನ್ನು ಕೊಟ್ಟು ಉಡುಗೊರೆಯಾಗಿ ಒಂದು ಕಂಬಳಿಯನ್ನು ಸನ್ಮಾನಿಸಿ ಅವರ ಪರವಾಗಿ 111 ಕಂಬಳಿ ಎಲ್ಲ ಸಚಿವರಿಗೂ, ಎಲ್ಲ IPS ಅಧಿಕಾರಿಗಳಿಗೂ ಮತ್ತು ಕೆಳಮಟ್ಟ ಅಧಿಕಾರಿಗಳಿಗೂ ಮತ್ತು ಮಿತ್ರರಿಗೂ, ದತ್ತು ಸಾರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು 10 ವರ್ಷದಿಂದ ಸತತ ಹೋರಾಟದಿಂದ ರಾಯಚೂರು ಸರ್ವೆ ನಂಬರ್ 55ರಲ್ಲಿ 1.5 ಎಕರೆ ಜಮೀನು 14 ಗುಂಟೆ 1 ಎಕರೆ ಜಮೀನು 5 ತಾರೀಕಿಗೆ ಮೊನ್ನೆ ಫೆಬ್ರವರಿ 5 ತಾರೀಕಿಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಇದು 14 ಗುಂಟೆ 7 ಲಕ್ಷ ಆಲ್ರೆಡಿ ಕಟ್ಟಿದೀವಿ. ಇದು 1 ಎಕರೆ ದುಡ್ಡು ಕಟ್ಟಿ ಆದೇಶ ಮಾಡಿ ಜೀವೋ ಪಾಸ್ ಮಾಡಿಸ್ಕೋಬೇಕು. ಅದರಲ್ಲಿ ಈಗಾಗಲೇ 1.5 ಕೋಟಿ ರಸ್ತೆ ನಿರ್ಮಾಣ ಮಾಡಕ್ಕೆ ಕನಕಭವನಿಗೆ ಇದು ಇತ್ತೀಚೆಗೆ ಟೆಂಡರ್ ಕರೆದು ಗುದ್ದಿ ಪೂಜೆ ಮಾಡ್ತಾರೆ ನಮ್ಮ ಸಾಹೇಬ್ರೆ. ಮುಂದಿನ ತಿಂಗಳಲ್ಲಿ ಬಂದಾಗ ಇದು ನನ್ನ ಸಾಧನೆ. ದಾಸ ಶ್ರೇಷ್ಠ ಕನಕದಾಸರ ಉದ್ಯಾನವನದ ಸಮಿತಿ ಅಧ್ಯಕ್ಷರು ಕೆ. ಆಂಜನೇಯ, ಸಿಯಾತಲ, ರಾಯಚೂರು.